ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ಸಮಸ್ತ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ ಅಥಣಿಯನ್ನು ಪವಿತ್ರವನ್ನಾಗಿ ಮಾಡಿರುವ ಮಹಾ ತಪಸ್ವಿಗಳಾದ ಬೀಳೂರಿನ ಗುರುಬಸವ ಮಹಾಶಿವಗಳವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂತಹ ಪರಮ ಪೂಜನೀಯ ಮುರುಗೇಂದ್ರ ಮಹಾಶಿವಗಳವರ ದಿವ್ಯ ಪಾದ ಪದ್ಮಗಳಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಇವತ್ತಿನ ಈ ವಿರಾಟ್ ಹಿಂದೂ ಸಮಾವೇಶ ಅಥಣಿಯಲ್ಲಿ ನಡೀತಾ ಇರುವ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿರುವ ಯುವಯತಿಗಳು ದೇಶವನ್ನು ಕಟ್ಟುವಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವ ಈ ನಾಡಿನ ಪ್ರಸಿದ್ಧ ಮಠವಾದ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿಯ ಉತ್ತರಾಧಿಕಾರಿಗಳಾದಂತಹ ಪರಮ ಪೂಜನೀಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೂ ವಂದಿಸಿ ಸುಕ್ಷೇತ್ರ ಶಟ್ರ ಮಠದ ಪರಮ ಪೂಜ್ಯರು ಸರಳರು ಸಜ್ಜನರಿಕೆಯ ಶಾಂತಮೂರ್ತಿಗಳಾದಂತಹ ಪರಮ ಪೂಜ್ಯ ಮರುಳಸಿದ್ಧ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ 500 ವರ್ಷಗಳ ಕನಸನ್ನು ಸಾಕಾರ ಮಾಡಲಿಕ್ಕೆ ಪ್ರಭು ಶ್ರೀರಾಮಚಂದ್ರನ ಸೇವೆಗಾಗಿ ದೇವರ ಯಾರನ್ನು ಆರಿಸ್ಕೊಂಡ ಅಂದ್ರೆ ಗೋಪಾಲ್ಜಿ ಅವರನ್ನು ಆರಿಸ್ಕೊಂಡ ಅಂತಹ ಗೋಪಾಲ್ಜಿ ಅವರಿಗೂ ವಂದಿಸಿ ಈ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ ಅಥಣಿಯ ಹಿರಿಯ ಚೇತನ ಹಿಂದುತ್ವ ಅಂದ್ರೆ ಅಥಣಿಯಲ್ಲಿ ಅದನ್ನು ಬೆಳೆಸಲಿಕ್ಕೆ ಸಹಕಾರ ಮಾಡಿದಂತಹ ಹಿರಿಯ ಜೀವಿಗಳಾದ ಅರವಿಂದರಾವ್ ದೇಶಪಾಂಡೆಜಿಯವರಲ್ಲಿ ವಂದಿಸಿ ಇಲ್ಲಿ ಆಗಮಿಸಿದಂತಹ ಎಲ್ಲ ಗಣ್ಯಾತಿಗಣ್ಯರೇ ಸಮಸ್ತ ಹಿಂದೂ ಬಾಂಧವರೇ, ನಾವೆಲ್ಲರೂ ಬಹಳ ಪುಣ್ಯವಂತರು ಸೌಭಾಗ್ಯಶಾಲಿಗಳು. ಆ ಕಾರಣದಿಂದಲೇ ಹಿಂದೂಸ್ತಾನದೊಳಗೆ ಹುಟ್ಟಿದ್ದೀವಿ, ಹಿಂದೂಗಳಾಗಿ ಹುಟ್ಟಿದ್ದೀವಿ. ದೇವರ ನಮಗೆ ಕೃಪಾ ಮಾಡಿದ ಅನ್ಲಕ್ಕಿದು ಒಂದೇ ಸಾಕು. ದೇವರ ನಮ್ಮ ಮ್ಯಾಲ ಆಶೀರ್ವಾದ ಮಾಡಿದ ನಮಗೆ ವರದಾನ ಕೊಟ್ಟ ಅಲ್ಲಕ್ಕಿದೊಂದೇ ಸಾಕು. ನಾವು ಋಷಿ ಮುನಿಗಳ ವಾರಸುದಾರರಾಗಿ ಭವ್ಯ ದಿವ್ಯ ಭಾರತ ದೇಶದ ಜ್ಞಾನ ಪರಂಪರೆಯ ವಾರಸುದಾರರಾಗಿ ಕ್ಷಾತ್ರ ಪರಂಪರೆಯ ವಾರಸುದಾರರಾಗಿ ಏನಿಲ್ಲಿ ಹುಟ್ಟಿದೀವಲ್ಲ ಹಿಂದೂಸ್ತಾನದೊಳಗೆ, ಇದೇ ನಮ್ಮ ದೊಡ್ಡ ಪುಣ್ಯ, ಇದೇ ಸೌಭಾಗ್ಯ. ಅಕಸ್ಮಾತ್ ನಾವೇನಾದರೂ ಆಫ್ರಿಕಾದೊಳಗೆ ಹುಟ್ಟಿದ್ದೀವಿ ಅಂದ್ರೆ ಬರೇ ಪ್ರಾಣಿಗಳನ್ನು ತಿನ್ನೋದು, ಹೊಡೆದು ಬಡಿದು ಊಟಕ್ಕೆ ಜಗಳಾಡಬೇಕಾಗ್ತಾ ಇತ್ತು. ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಆದರೆ ಹಿಂದೂಸ್ತಾನದಲ್ಲಿ ಹುಟ್ಟಿದ್ದೀವಿ. ಹೀಗಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅದೇ ರೀತಿಯಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ, ಏಕಾದಶಿಯನ್ನು ಆಚರಣೆ ಮಾಡ್ತೀವಿ, ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ದೇಶದಲ್ಲಿರುವಂಥ ಎಲ್ಲ ರೀತಿಯ ಉತ್ಸವಗಳನ್ನು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ಹಿಂದೂ ಆಗಿರುವುದು, ನಾವು ಭಾರತೀಯರಾಗಿರುವ ಕಾರಣದಿಂದ ಇಷ್ಟೊಂದು ಧರೋಹರ್, ವಿರಾಸತ್, ಆಧ್ಯಾತ್ಮಿಕವಾದಂಥ ಧಾರ್ಮಿಕವಾದಂಥ ಸಂಪತ್ತು ನಮಗೆ ಒಲದು ಬಂತು, ವರದಾನ ರೂಪವಾಗಿ ಬಂತು. ಇದೇನು ಸಾಮಾನ್ಯವೇ? ಭಾರತ ದೇಶ ಅಂದ್ರನ ಜ್ಞಾನದ ದೇಶ. ಈ ನೆಲದಲ್ಲಿ ಕುಳಿತುಕೊಂಡು ಒಬ್ಬ ಋಷಿ ಪ್ರಾರ್ಥನೆಯನ್ನು ಮಾಡಿದ. ಆ ಪ್ರಾರ್ಥನೆಯೇ ತೋರಿಸಿಕೊಡ್ತದ ಭಾರತೀಯರ ಅಂತರಾಳದ ಇಂಗಿತ ಏನದ, ಇವರ ಹೃದಯಾಂತರ್ಗತವಾದಂಥ ಪ್ರಾರ್ಥನಾ ಏನದ ಅಂತ ತೋರಿಸ್ಕೊಡ್ತದೆ. ನಾವು ಇನ್ನೊಬ್ಬರನ್ನು ಬಡಿದು ಕಸ್ಕೋಬೇಕನ್ನುವಂಥ ಮನಸ್ಥಿತಿ ಅವರಲ್ಲ. ಇನ್ನೊಬ್ಬರ ಕಣ್ಣಾಗ ನೀರು ತರಿಸ್ತಕ್ಕಂಥವರಲ್ಲ,
ಒಬ್ಬರು ಅಳ್ತಾ ಇದ್ರು ಅಂದ್ರೆ ಅವರನ್ನು ಸಾಂತ್ವನ ಹೇಳಿ ಅವರಿಗೆ ಆಸರೆಯಾಗಿ ಬೆನ್ನೆಲುಬಾಗಿ ನಿಂತು ನಾವು ಬದುಕುವಂಥವರು ಭಾರತೀಯರು. ಈ ಋಷಿ ಏನು ಪ್ರಾರ್ಥನೆ ಮಾಡ್ತಾನಂದ್ರೆ, ಇಡೀ ಭಾರತ ದೇಶದ ಮುಂದೆ ನಾವೇನು ಬಯಸಾವ್ರದೀವಿ, ಈಗ ನಾವು ಎಲ್ಲದೀವಿ, ನಮ್ಮ ಸಾಧನಾಕ್ರಮ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಬರೀ 3 ಸಾಲಿನ ಪ್ರಾರ್ಥನೆ ಹೇಳ್ತದೆ. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಇದು ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಭಾರತೀಯ, ಈ ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕಾದಂತಹ ಪ್ರಾರ್ಥನೆ. ಏನು ಪ್ರಾರ್ಥನಾ ಮಾಡಬೇಕು ಅಂದ್ರೆ, ಅಸತೋಮಾ ಸದ್ಗಮಯ, ನಾಶಶೀಲವಾದಂಥ ಈ ಜಗತ್ತಿನಿಂದ ಅವಿನಾಶಿಯಾದ ಪರಮಾತ್ಮನತ್ತ ನಾವು ಸಾಗಬೇಕು. ತಮಸೋಮಾ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗಬೇಕು. ಮೃತ್ಯೋರ್ಮಾ ಅಮೃತಂಗಮಯ, ಸಾವಿನಿಂದ ಸಾಯಲಾರದಂಥ ಅಮೃತತ್ವದ ಕಡೆಗೆ ಸಾಗಬೇಕು. ಅದು ಪ್ರತಿಯೊಬ್ಬ ಹಿಂದುವಿನ ಗುರಿ, ಪ್ರತಿಯೊಬ್ಬ ಭಾರತೀಯನ ಗುರಿ. ಅಂದ್ರೆ ಈ ಪ್ರಾರ್ಥನೆ ಅರ್ಥ ಏನಪ್ಪ? ನಮಗೀಗೇನೂ ಗೊತ್ತಿಲ್ಲ, ಅಜ್ಞಾನದೊಳಗದೀವಿ, ತಿಳುವಳಿಕೆ ಇಲ್ಲ, ನಾವೀಗ ಸದ್ಯ ಸಾವಿನ ಭಯದಲ್ಲಿದ್ದೀವಿ. ನಾವೇನು ಮಾಡಬೇಕಿನ್ನಂದ್ರೆ, ಸಾಧನೆ ಏನು ಮಾಡಬೇಕು ಅಂದ್ರೆ, ಸಾವಿನ ಭಯದಿಂದ ಮುಕ್ತರಾಗಿ ಅಮೃತಾತ್ಮರಾಗಬೇಕು. ಆ ಬಳಿಕ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಸಾಗಬೇಕು. ನಾಶದ ಭಯದಿಂದ ಅವಿನಾಶಿ ತತ್ವದ ಕಡೆಗೆ ಸಾಗಬೇಕು ಅಂತ ಪ್ರಾರ್ಥನೆ ಇದು. ಅಂದ್ರೆ ನಾವು ಭಾರತೀಯರು ಏನು ಬಯಸ್ತೀವಿ? ಜ್ಞಾನವನ್ನು ಬಯಸ್ತೀವಿ. ನಾವು ಯಾವಾಗಲೂ ಕೂಡ ಜ್ಞಾನವಿಹೀನವಾದಂಥ ಸಮಾಜ ಅಲ್ಲ ಇದು. ಈ ದೇಶ ಅತ್ಯಂತ ಶ್ರೇಷ್ಠವಾಗಿ ಎದಕ್ಕೆ ಶ್ರೇಷ್ಠತೆಯನ್ನು ಪಡೆದದ? ಇಷ್ಟೊಂದು ಗೌರವಶಾಲಿ ದೇಶ ಅಂತ ಜಗತ್ತು ಯಾಕೆ ಕೊಂಡಾಡ್ತದ ಅಂದ್ರೆ, ಇಲ್ಲಿರುವಂಥ ವಿಕಸಿತವಾದಂಥ ಜ್ಞಾನದಿಂದಾಗಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಈ ಜಗತ್ತಿನಲ್ಲಿ ರೊಕ್ಕ ಪವಿತ್ರ ಅಲ್ಲ. ರೊಕ್ಕ ಪವಿತ್ರ ಆತು ಕ್ರಿಶ್ಚಿಯನ್ರಿಗೆ. ತಮ್ಮ ಜನಸಂಖ್ಯೆ ಹೆಚ್ಚು ಮಾಡಬೇಕು, ಜಗತ್ತಿನಲ್ಲಿ ರಾಜ್ಯವನ್ನು ಮಾಡಬೇಕು, ನಮ್ಮದೇ ಎಲ್ಲರೂ ಒಪ್ಕೋಬೇಕು ಅಂತವಾದರು ಇಸ್ಲಾಮರು. ಆದರೆ ಈ ಜಗತ್ತಿನಲ್ಲಿ ಜ್ಞಾನ ಒಂದೇ ಪವಿತ್ರ, ಜ್ಞಾನದಷ್ಟು ಪವಿತ್ರವಾದದ್ದಿನ್ನು ಯಾವುದೂ ಇಲ್ಲ ಅಂಥೇಳಿ ಘಂಟಾ ಘೋಷವಾಗಿ ಹೇಳಿದಂಥ ಧರ್ಮ ಯಾವುದು ಅಂದ್ರೆ ನಮ್ಮ ಹಿಂದೂ ಧರ್ಮ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಎಲ್ಲ ಹೊಲಸಾಗ್ತಾವೆ. ರೊಕ್ಕ ಹೊಲಸಾಗ್ತದ, ಕೀರ್ತಿ ಮಾನ ಮರ್ಯಾದೆಗಳು ಹೊಲಸಾಗ್ತಾವೆ, ಅಧಿಕಾರ ಹೊಲಸಾಗ್ತದ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತು ಕಾಲಕ್ರಮೇಣವಾಗಿ ಮಲಿನ ಆಗ್ತಾ ಹೋಗ್ತದೆ. ಆದರೆ ಜ್ಞಾನ ಎಂದಿಗೂ ಹಳಿದಾಗುವುದಿಲ್ಲ, ಮಲಿನ ಆಗುವುದಿಲ್ಲ. ನಿತ್ಯ ನೂತನವಾಗಿ ಯಾವ ಮನುಷ್ಯ ಜ್ಞಾನಿ ಆಗ್ತಾನಲ್ಲ, ಅವನು ಅಜರಾಮರವಾಗಿರ್ತಾನ, ಆನಂದವಾಗಿರ್ತಾನೆ. ಅಂತಹ ಜ್ಞಾನದ ದೇಶವೇ ನಮ್ಮ ಭಾರತ. ಈ ದೇಶದೊಳಗೆ ಹುಟ್ಟಿದೀವಿ ನಾವೆಲ್ಲರೂ. ಹುಟ್ಟಿದ ಮಾತ್ರಕ್ಕೆ ಪುಣ್ಯವಂತರಾದೀವಿ. ಆದ್ರೆ ಇನ್ನು ಮುಂದೆ ನಾವು ಪಾಪ ಮಾಡಲಾರದ ಬದುಕಿ ಮಹಾಪುಣ್ಯಶಾಲಿಗಳಾಗಿ ಈ ಭವ್ಯ ದಿವ್ಯವಾದಂಥ ಆಧ್ಯಾತ್ಮಿಕ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವುದೈತ್ಲ, ಅದು ದೊಡ್ಡ ಜವಾಬ್ದಾರಿ. ಏನು ನಮ್ಮ ಮುತ್ಯ ಭಾಳ ಶೂರಿದ್ರಿ, ಅವ ಏನು ನಶಿಕನಾಗ 4ಕ್ಕೆ ಎದ್ದು ತಾಲೀಮು ತೆಗಿತಿದ್ದ. ಊಟಕ್ಕೆ ಕೂತ ಅಂದರೆ 20 ರೊಟ್ಟಿ ಕಣ್ಣು ಮುಚ್ಚಿ ತಿಂತಿದ್ದ, 2 ಲೀಟ್ರ್ ಹಾಲು ಕುಡಿತಿದ್ದ, 4 ಡಜನ್ ಬಾಳೆಹಣ್ಣು ತಿಂತಿದ್ದ. ಒಮ್ಮೆ ಕೆಲಸಕ್ಕೆ ಹತ್ತಿದ ಅಂದ್ರೆ 8-10 ತಾಸು ಬಿಡೋರ್ಲಾರ್ದ ಕೆಲಸ ಮಾಡ್ತಿದ್ದ. ಕುಸ್ತಿಗೆ ನಿಂತ ಅಂದ್ರೆ ಅವನು ಸರಿಗಟ್ಟವ್ರು ಯಾರ್ರೀ? ಕುಸ್ತಿ ಪಳಿ ಒಳಗೆ ಮೊಮ್ಮಗ ಹೇಳತ್ಯಾನ. ಯಾರು ಹಿರಿಮೆಯನ್ನು ಹೇಳತ್ಯಾನ? ತನ್ನ ಅಜ್ಜಂದು ಹೇಳತ್ಯಾನ. ಅಂದ ಬಳಿಕ ಇವ ಈಗೇನು ಮಾಡ್ತಾ ಇದ್ದಾನಲ್ಲ, ಅದರ ಮೇಲಿನಿಂದ ಅವನ ಅಜ್ಜನ ಹೆಸರು ಉಳಿಸ್ತಾನೋ ಏನೋ ಮರೆಸ್ತಾನೋ ಅನ್ನೋದು ನಿರ್ಣಯ ಆಗ್ತದೆ. ಯಾರ ಮೊಮ್ಮಗ ಅದಾನವ? ದೊಡ್ಡ ಪೈಲ್ವಾನ್ ಮೊಮ್ಮಗ ಅದಾನ.
ಅಂದ ಬಳಿಕ ಇವ ಈಗೇನು ಮಾಡ್ತಾನಲ್ಲ ಅದರ ಮ್ಯಾಲಿನಿಂದ ಅವನ ಪರಂಪರೆ ಬೆಳೀತದ, ಉಳಿತದ. ಅವ ಒಂದು ವೇಳೆ ಬರೀ ಇಡ್ಲಿ, ದ್ವಾಸಿ, ಪಡ್ಡ, ಕುರ್ಕುರೆ, ಪಾನಿಪುರಿ ತಿಂದ ಅಂದ್ರೆ ಇವ ಎಂದು ಕುಸ್ತಿ ಪಳಿಗೆ ಹೋಗವ, ಇವ ಎಂದು ಕಬಡ್ಡಿ ಆಡವ, ಇವ ಎಂದ ಬಲಭೀಮನಂಗಾಗವ. ನಮ್ಮದು ಎಲ್ಲರ ಪರಿಸ್ಥಿತಿ ಹಿಂಗೆ ಅದ. ನಾವೆಲ್ಲ ಭಾರತೀಯರು ಭಾಳ ಶಾಣ್ಯರಿದ್ದರು ನಮ್ಮ ಹಿಂದಿನವರು. ಹೌದು, ಇದ್ರೆ ಅವರಷ್ಟು ಶಾಣ್ಯರ ಜಗತ್ತಿನಾಗ ಯಾರೂ ಇರಲಿಲ್ಲ. ಯಾಕಂದ್ರೆ ಜಗತ್ತೆಲ್ಲ ಮಲಗಿ ನಿದ್ರಿಸುತ್ತಾ ಇರುವಾಗ ಈ ದೇಶದಲ್ಲಿ ದಾರ್ಶನಿಕರಿದ್ದರು, ಮನೀಷಿಗಳಿದ್ದರು, ಮಹಾಪ್ರಬುದ್ಧರಿದ್ದರು, ಅತ್ಯಂತ ಶೂರವೀರರಿದ್ದರು, ವಿಚಕ್ಷಣಾ ಮತಿಗಳಿದ್ದರು. ಬರೇ ಮನುಷ್ಯರನ್ನೆಲ್ಲ ಇಡೀ ಜಗತ್ತನ್ನೇ ತಿಳ್ಕೊಂಡಂಥ ಜ್ಞಾನಿಗಳಿದ್ದರು. ನಾವು ಹುಟ್ಟಿದೀವಿ ಅವರು ವಾರಸುದಾರರಾಗಿ. ವ್ಯಾಸ ಮಹರ್ಷಿಗಳನ್ನು ಹೆಸರು ಉಳಿಸೋರು ಯಾರಪ್ಪ? ನಾವು ಉಳಿಸ್ಬೇಕು. ಅವರು ಬರೆದಂಥ ಗ್ರಂಥಗಳನ್ನು ಯಾರೋ ಕ್ರಿಶ್ಚಿಯನ್ರು ಓದಂಗಿಲ್ಲ, ನಾವು ಓದಬೇಕಾಗ್ತದ. ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ರಾಮಾಯಣವನ್ನು ನಾವು ಓದಬೇಕಾಗ್ತದ. ಬರೇ ಪುಸ್ತಕದಾಗಿ ವಿದ್ಯೆ ಇದ್ದ ಮಾತ್ರಕ್ಕೆ ಅದು ವಿದ್ಯಾ ಅಲ್ಲ. ಯಾವಾಗ ಮಸ್ತಕಕ್ಕೆ ಬರ್ತದಲ್ಲ ಅವಾಗ ಅದು ವಿದ್ಯೆ ಅಂತ ಅನಿಸ್ಕೊಳ್ತದೆ. ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಆದರೆ ಅವೆಲ್ಲ ಗ್ರಂಥಗಳಲ್ಲಿ ಅದಾವು, ಮುಖೋದ್ಗತವಾಗಿಲ್ಲ, ನಮ್ಮ ತಲೆಯಲ್ಲೇ ಇಲ್ಲ. ನಮ್ಮ ಹಿರಿಯರು ಋಷಿ ಮುನಿಗಳು ಏನು ಹೇಳ್ಯಾರ ಅನ್ನೋದ ನಮ್ಮ ತಲೆಯಾಗಿಲ್ಲ ಅಂದ ಬಳಿಕ ನಾವು ಹೆಂಗೆ ಕರೆ ಹಿಂದೂಗಳಾಗಿದ್ದೀವಿ? ಹೆಸರಿನ ಹಿಂದೂಗಳಿದೀವಿ ನಾವೆಲ್ಲ. ಈಗ ಸದ್ಯ 200-300 ವರ್ಷದ ಹಿಂದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೆದು ಈ ದೇಶವನ್ನು ಸಂಪೂರ್ಣ ಬರಬಾದ ಮಾಡಬೇಕಂದ್ರೆ ಏನು ಮಾಡಬೇಕಪ್ಪ? ಇಲ್ಲಿರುವಂಥ ಎಲ್ಲ ಗುರುಕುಲಗಳನ್ನು ಮುಚ್ಚಬೇಕು. ಭಾರತೀಯರಿಗೆ ಶಕ್ತಿ ಎಲ್ಲಿಂದ ಬರ್ತದಂದ್ರೆ ರೊಕ್ಕ ರೂಪಾಯದಿಂದ ಶಕ್ತಿ ಬರಂಗಿಲ್ಲ, ಜ್ಞಾನದಿಂದ ಇವರಿಗೆ ತಾಕತ್ತು ಬರ್ತದೆ. ಇವರ ಜ್ಞಾನ ಬರುವಂಥ ಮೂಲವನ್ನೇ ಚೂಟಿ ಹಾಕಿ ಬಿಟ್ಟಿವಿ ಅಂದರೆ ಇವ್ರು ಹೆಂಗೆ ಜ್ಞಾನಿಗಳಾಗ್ತಾರೆ? ಗುಲಾಮರಾಗ್ತಾರೆ. ಆವಾಗ ನಾವು ಏನು ಹೇಳ್ತೀವಲ್ಲ ಹಂಗೆ ಕೇಳ್ತಾರ ಅಂತ ತಿಳ್ಕೊಂಡು 7-8 ಲಕ್ಷ ಗುರುಕುಲಗಳನ್ನೆಲ್ಲ ಮುಚ್ಚಿ ವಿದೇಶದಿಂದ ಬಂದಂಥ ಬ್ರಿಟಿಷರು ತಮ್ಮ ಶಿಕ್ಷಣ ಪದ್ಧತಿಯನ್ನು ತಂದರು. ಅದರ ಮೂಲಕ ನಮ್ಮನ್ನೆಲ್ಲ ಇವತ್ತಿಗೂ ಆಳ್ತಾ ಇದ್ದಾರೆ. ನಾವು ಕಾಣ್ಲಾಕ ಹಿಂದೂಗಳದೀವಿ, ಆದ್ರೆ ನಮ್ಮ ಜೀವನ ಶೈಲಿ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ನೋಡಿದ್ರೆ ಕರೆ ಹಿಂದೂಗಳನ್ನಾಗಿ ನಾವು ಉಳಿದಿಲ್ಲ. ನಮ್ಮ ಜೀವನ ಶೈಲಿ ನೋಡಿದ್ರೆ ಹಂಗೆ ಅನಿಸ್ತೈತೆ. ನಮ್ಮ ದಿನಚರ್ಯೆಯನ್ನು ನೋಡಿದ್ರೆ, ರಾತ್ರಿಚರ್ಯೆಯನ್ನು ನೋಡಿದ್ರೆ, ಋತುಚರ್ಯೆಯನ್ನು ನೋಡಿದ್ರೆ ಹಂಗೆ ಅನಿಸ್ತೈತೆ. ನಮ್ಮ ಪುರಾತನವಾದಂಥ ಭಾರತ ದೇಶದ ದಿನಚರಿ ಯಾವಾಗ ಪ್ರಾರಂಭ ಆಗ್ತಾ ಇತ್ತು? 3 ಗಂಟೆಗೆ, ನಶಿಕಿನ 3 ಗಂಟೆಗೆ ಹೇಳ್ತಾ ಇದ್ರಿ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಹಿಂದೂಗಳು. ಆದರೆ ಇವತ್ತು ನಾವು ಎಟ್ಟು ಕೇಳತ್ತಿದ್ದೀವಿ? ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ರು. ಎದ್ದು ಕೂಡಲೇ ಪ್ರಪಂಚದ ಚಿಂತನೆಯನ್ನಲ್ಲ, ದೇವ ಚಿಂತನೆಯನ್ನು ಮಾಡ್ತಾ ಇದ್ರು. ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಾ ಇದ್ರು. ಎದ್ದು ಕೂಡಲೇ ಚಾ, ಕಾಫಿ, ಬೆಡ್ ಟೀ ಎಂದು ಕುಡಿತಾ ಇರಲಿಲ್ಲ, ಉಷಃಪಾನವನ್ನು ಮಾಡ್ತಾ ಇದ್ರು. ಇಂಥದನ್ನೆಲ್ಲ ಮರೆತು ಇವತ್ತು ನಾವೇನಲ್ಲತ್ತಿದ್ದೀವಿ? ಬಾಯಿನೂ ತಕ್ಕೊಂಡಿಲ್ಲ, ಮುಖನೂ ತಕ್ಕೊಂಡಿಲ್ಲ, ಎದ್ದ ಹಾಸ್ಯಾಗ ಕೂತ ಚಾ ಕುಡ್ದಪ್ಪ ಇವ. ಚಾ ಕುಡಿದ್ರೆ ಇವ ಹಿಂದೂ ಆಗ್ತಾನೆ? ಋಷಿಗಳೇನು ಕಲಿಸಿ ಹೋಗ್ಯಾರ ನಮಗೆ? ದಿನಚರಿ ಹೆಂಗೆ ಪ್ರಾರಂಭ ಆಗಬೇಕು? ಚಾದಿಂದ ಪ್ರಾರಂಭ ಆಗಬಾರದು. ಗಂಗಾ ನದಿಯ ಪವಿತ್ರ ಜಲವನ್ನು ಕುಡಿದು ನಮ್ಮ ದಿನಚರಿ ಪ್ರಾರಂಭ ಆಗಬೇಕು. ಅದಕ್ಕೆ ಹಿಂದೂವಿನ ದಿನಚರಿ ಅಂತ ಕರೀತಾರೆ. ಯಾಕೆ ಚಪ್ಪಾಳಿ ಕಡಿಮೆ ಬಡದ್ರಲ್ಲ? ನೀವು ಹೇಳಂಗೆ ಹೇಳ್ರಿ ಸ್ವಾಮಿಗಳು, ನಾವು ಚಾ ಕುಡ್ದ ಚಾಲೂ ಮಾಡವ್ರಿ ಅಂದ್ರೆ ಈ ಶರೀರದಾಗ ಮೊಟ್ಟ ಮೊದಲಿಗೆ ನೀರು ಹೋಗುವ ಬದಲಿಗೆ ಚಾ ಹೋತಂದ್ರೆ ನಾವು ಜ್ಞಾನವನ್ನು ಗ್ರಹಿಸಲಿಕ್ಕೆ ಅಸಮರ್ಥರಾಗ್ತೀವಿ. ಪ್ರತಿ ಒಂದನು ನಮ್ಮದೆಲ್ಲ ವೈಜ್ಞಾನಿಕದ. ಭಾರತ ದೇಶದ ಹಿಂದೂ ಧರ್ಮ ಹೆಂಗದ ಅಂದ್ರೆ ವಿಜ್ಞಾನದ ಮೇಲೆ ನಿಂತದ, ಬರೇ ನಂಬಿಕೆಗಳ ಮೇಲೆ ನಿಂತಿಲ್ಲ. ನಾ ಹೇಳ್ತೇನೆ ನೀವು ಕೇಳ್ರಿ ಅಂತ ಹಿಂಗೆ ಹೇಳಿಲ್ಲ. ಪ್ರತಿ ಒಂದಕ್ಕೂ ಹಿಂದೆ ಕಾರಣ ಅದ, ಪ್ರತಿಯೊಂದಕ್ಕೂ ಸಂಶೋಧನೆ ಅದ. ನಮ್ಮ ರಾತ್ರಿಚರ್ಯೆ, ರಾತ್ರಿ ಹೆಂಗಿರಬೇಕು?
9 ಅಥವಾ 10 ಗಂಟೆ ಒಳಗಾಗಿ ಮಲ್ಕೋಬೇಕು ನಾವು. ಆದರೆ ಯಾವಾಗ ಮಲ್ಕೋತೀವಿ ನಾವು? 2 ಗಂಟೆಗೆ ಮಲ್ಕೋತೀವಿ. ಇವತ್ತು ಏಳೋದಷ್ಟಕ್ಕೆ ಮುಂಜಾನೆ 8, 9 ಗಂಟೆಗೆ ಕೇಳ್ತೀವಿ. ಅಲ್ಲಪ್ಪ, ಸೂರ್ಯೋದಯಕ್ಕಿಂತ ಮೊದಲೇ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯದ ಸಮಯಕ್ಕೆ ಒಂದು ಹಳ್ಳದ ದಂಡೆ, ನದಿಯ ದಂಡೆ, ಬಾವಿಯ ದಂಡೆ, ಮನೆ ಮ್ಯಾಲ ಸೂರ್ಯ ಉದಯ ಆಗುವಂಥದ್ದನ್ನು ನೋಡ್ಕೋತ 108 ಸೂರ್ಯ ನಮಸ್ಕಾರ ಮಾಡು. ಆವಾಗ ನೀನು ನಿಜವಾದ ಹಿಂದೂ ಆಗಿ ಉಳಿತಿ, ಹಿಂದೂ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಿ. ಸೂರ್ಯ ನಮಸ್ಕಾರ ಯಾರು ಮಾಡಬೇಕಾಗ್ಯದ? ನಾವು ಮಾಡಬೇಕಾಗಿದೆ ಮೊಟ್ಟ ಮೊದಲಿಗೆ. ಜೂನ್ 21ಕ್ಕೆ ಇಡೀ ವಿಶ್ವ ಎಲ್ಲ ಯೋಗ ಮಾಡ್ತದಂದ ಬಳಿಕ, ಇಡೀ ಜಗತ್ತಿನ ರಾಷ್ಟ್ರಗಳೆಲ್ಲ ಯೋಗವನ್ನು ಒಪ್ಪ್ಯಾವಂದ ಬಳಿಕ, ಯಾವ ದೇಶದ ಕೊಡುಗೆ ಅದನೋ ಯೋಗ, ಅದೇ ದೇಶದ ಜನ ರೋಗಿಗಳಾಗಿದ್ರ, ಭೋಗಿಗಳಾಗಿದ್ರ ಅದು ನಮಗೆ ಶೋಭಿಸುವಂಥದ್ದಲ್ಲ. ನಾವೆಲ್ಲ ಯೋಗಿಗಳಾಗಬೇಕು. ನಮ್ಮ ರಾತ್ರಿಚರ್ಯೆ ಬದಲಾಗಬೇಕು, ದಿನಚರ್ಯೆ ಬದಲಾಗಬೇಕು, ಚಿಕಿತ್ಸಾ ಪದ್ಧತಿ. ಯಾಕಪ್ಪ? ನಮ್ಮ ಚರಕ, ಸುಶ್ರುತ, ವಾಗ್ಭಟಾದಿ ಮಹರ್ಷಿಗಳು ಕೊಟ್ಟಂಥ ಆಯುರ್ವೇದವನ್ನೇ ಮರೆತು ಇವತ್ತು ಏನೇ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ, ಜ್ವರ ಬರಲಿ, ಇನ್ನಿತರ ಯಾವುದೇ ರೋಗಗಳು ಬರಲಿ, ಎಲ್ಲಕ್ಕೂ ಬರೀ ಇಂಗ್ಲೀಷ್ ಗುಳಿಗೆಗಳ ಕಡೆ ನಾವು ಹೋಗ್ತೀವಲ್ಲ. ತಪ್ಪು ಯಾರ್ದದ? ನಮ್ಮವ್ರು ಹೇಳಿಲ್ಲ ಅಂತಲ್ಲ, ಎಲ್ಲ ಜ್ಞಾನವನ್ನು ಹೇಳ್ಯಾರ. ಪಾಲಿಸುವಲ್ಲಿ ಯಾರು ನಾವು ಫೇಲ್ ಆಗಿದ್ದೀವಿ? ನಾವ. ವಿಫಲ ಆದದ್ದು ಯಾರು? ನಾವೇ ವಿಫಲ ಆಗಿದ್ದೀವಿ. ಮರ್ತವ್ರು ಯಾರಪ್ಪ? ನಾವು ಮರ್ತಿದ್ದೀವಿ. ಶಿಕ್ಷಣ ಪದ್ಧತಿ ಹಿಂಗೆ ನೀವು ಶಾಲೆ ಕಲಿಸ್ರಿ ಅಂತ ಗುರುಕುಲಗಳಲ್ಲಿ ಕಲಿಸಿ ತೋರಿಸಿದ್ರು ನಮ್ಮ ಋಷಿಮುನಿಗಳು. ಎಲ್ಲ ರೀತಿಯ ವಿದ್ಯೆಗಳನ್ನು ಕೊಟ್ಟರು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಾದಿ ಷಡಂಗಗಳು ಇವುಗಳನ್ನೆಲ್ಲ ಕಲಿಸುವಾದರು. ಆದರೆ ಇವತ್ತು ನಮಗೆ ಸರಿಯಾಗಿ ಹೇಳ್ಬೇಕು, ನಾವು ಕನ್ನಡ ಸರಿಯಾಗಿ ಓದ್ಲಿಕ್ಕೆ ಬರ್ತೈತೇನೆ? ಈಗಿನ ಮಂದಿ ಸರಿಯಾಗಿ ಕನ್ನಡ ಬರೀಲಾಕ ಬರ್ತೈತೇನೆ? ಸಂಸ್ಕೃತದಂತೂ ದೂರ ಉಳಿತ ಮಾತು. ನಮ್ಮ ದೇಶದ ಮೂಲ ಸತ್ವ ಯಾವುದು ಅಂದ್ರೆ ಸಂಸ್ಕೃತ. ಆದರೆ ಸಂಸ್ಕೃತಿ ಇವತ್ತು ಕಣ್ಮರೆಯಾಗಲಕ್ಕ ಯಾರ ಕಾರಣೀಕರ್ತರು ಅಂದ್ರೆ ಪ್ರತಿಯೊಬ್ಬ ಹಿಂದೂ ಅದಾನ. ಇದನ್ನು ಮರಿಬಾರ್ದು. ಎಂಥ ಭಾಷೆ! ವೇದಗಳಿರೋದು ಸಂಸ್ಕೃತದಲ್ಲಿ, ಸ್ಮೃತಿ ಗ್ರಂಥಗಳಿರೋದು ಸಂಸ್ಕೃತದಲ್ಲಿ, ಭಗವದ್ಗೀತೆ ಇರುವುದು ಸಂಸ್ಕೃತದಲ್ಲಿ, ಮಹಾಭಾರತ, ರಾಮಾಯಣಾದಿ ಈ ದೇಶದ ಅಸಂಖ್ಯ ಗ್ರಂಥಗಳೆಲ್ಲ ಜನ್ಮ ತಾಳಿದ್ದು, ಅವತಾರ ತಾಳಿದ್ದು, ಈ ಎಲ್ಲ ಗ್ರಂಥಗಳ ಅಂತರಾಳ ಅಂತಸತ್ವ ಯಾವುದು ಅಂದ್ರೆ ಸಂಸ್ಕೃತ ಭಾಷೆ. ಭಾಷಾಸು ಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ, ತಸ್ಮಾಧಿ ಕಾವ್ಯಂ ಮಧುರಂ ತಸ್ಮಾದಪಿ ಸುಭಾಷಿತಂ. ಇಂಥ ಭಾಷೆಯನ್ನು ಇವತ್ತು ನಾವು ಮರ್ತಿದ್ದೀವಿ. ಎಲ್ಲರೂ ತಪ್ಪು ಹಾಕಿರವಲ್ದಕ್ಕ, ಸರಿ ಹಾಕಿರವಲ್ದಕ್ಕ, ಒಟ್ಟು ಇಂಗ್ಲೀಷ್ ಕಡೆ ಹೊಂಟತ್ ನಮ್ಮ ಮಂದಿ. 300 ವರ್ಷ ಬೂಟ್ಲೆ ಒದ್ದಾಳಿದ್ರು ಅಂಥ ಬ್ರಿಟಿಷರ ಕಡೆ ಮಾತು ನಾವು ಹೊಂಟಿದ್ದೀವಿ ಅಂದ್ರೆ ನಾಚಿಕೆ ಬರಬೇಕು ಸ್ವಲ್ಪರೇ ನಮಗೆ. ನಮಗೇನಾಗೈತಿ ಅಂದ್ರೆ ಒಬ್ಬರು ದೊಡ್ಡ ಮಹಾತ್ಮರು ನಮಗೆ ಹೇಳಿದ್ದು, ಭಾರತೀಯರಲ್ಲಿ ಈಗ ಸದ್ಯದಲ್ಲಿ 1000 ವರ್ಷಗಳ ಕಾಲ ನಮ್ಮನ್ನು ಪರಕೀಯರ ಆಳಿದ್ದರ ಪರಿಣಾಮವಾಗಿ ಇವತ್ತು ನಮಗೆ ರಾಜರ ರಕ್ತ ಹರಿತಾ ಇಲ್ಲ, ಗುಲಾಮಿ ರಕ್ತ ಹರಿತಾ ಅದ ಅಂದ್ರೆ ಎಂಥ ಆಶ್ಚರ್ಯ ಅದ. ಜಿ ಹುಜೂರಲ್ಲಾಕ ನಾವು ಕಲ್ತಿದ್ದೀವಿ ಹೊರತು ಇದನ್ನು ಕೆಲಸ ಮಾಡು ಅಂತ ಹೇಳುವಂಥ ಪ್ರಭುಗಳು ನಾವು ಆಗಲೇ ಇಲ್ಲ, ರಾಜರು ನಾವು ಆಗಲೇ ಇಲ್ಲ. ಇದಕ್ಕೆಲ್ಲ ಕಾರಣೀಕರ್ತರು ಯಾರಪ್ಪ? ನಾವು ನಮ್ಮತನವನ್ನು ಮರ್ತಿದ್ದೀವಿ. ಎಲ್ಲ ಕಡೆ ಬರೇ ಇಂಗ್ಲೀಷ್ ಮೀಡಿಯಂ ಶಾಲೆಗಳು. ಭಾರತ ದೇಶವನ್ನೇನು ಬ್ರಿಟನ್ ಮಾಡೋದೈತೇನು? ಇದನ್ನೇನು ಅಮೇರಿಕಾ ಮಾಡೋದೈತೇನು? ಇದನ್ನೇನು ವೈಟ್ ಹೌಸ್ ಮಾಡೋದೈತೇನು? ಈ ದೇಶದಲ್ಲಿರುವಂಥ ಭಾಷೆಯನ್ನು ನಾವು ಮಾತಾಡದಿದ್ರೆ ಏನು ಇಂಗ್ಲೀಷರು ಮಾತಾಡ್ತಾರೇನ್ರಿ? ಏನು ಮುಸಲ್ಮಾನರು ಮಾತಾಡ್ತಾರೇನು? ಯಾರು ಮಾತಾಡಬೇಕು ಸಂಸ್ಕೃತವನ್ನು? ನಾವು ಮಾತಾಡಬೇಕು. ಕನ್ನಡವನ್ನು ಯಾರು ಉಳಿಸಬೇಕು? ನಾವು ಉಳಿಸಬೇಕು. ಹಿಂದಿ ಭಾಷೆಯನ್ನು ಯಾರು ಉಳಿಸಬೇಕು ಅಂದ್ರೆ ನಾವು ಉಳಿಸಬೇಕು. ಈ ದೇಶದ ಗ್ರಂಥಗಳನ್ನು ಯಾರು ಉಳಿಸಬೇಕು ಅಂದ್ರೆ ನಾವು ಉಳಿಸಬೇಕು.
ಯಾಕೆ ಅಂದ್ರೆ ಜ್ಞಾನ ನಷ್ಟವಾಯಿತು ಅಂದರೆ ಎಲ್ಲ ನಷ್ಟವಾಗಿ ಹೋಗ್ತದೆ. ಇವತ್ತು ನಾವು ಕಾಣ್ಲಾಕಷ್ಟೇ ಹಿಂದೂಗಳದೇವಿ, ಒಳಗೆಲ್ಲ ನಾವು ಗುಲಾಮರದೇವಿ. ಒಳಗೆಲ್ಲ ಹೊಕ್ಕ ನೋಡಿದ್ರೆ ಬ್ರಿಟಿಷರ ಅನುಯಾಯಿಗಳದೇವಿ. ಬೆಡ್ ಟೀ ಕಲಿಸಿದವರು ಅವರ, ಪ್ಯಾಂಟ ಶರ್ಟ್ ಹಾಕ್ಕೊಳ್ಳೋಕೆ ಕಲಿಸಿದವರು ಅವರ, ಇಂಗ್ಲೀಷ್ ಮಾತಾಡ್ಲಕ್ಕೆ ಕಲಿಸಿದವರು ಅವರ, ಏನೇನು ಮಾಡಬಾರ್ದು ಕೆಟ್ಟ ಕೆಲಸದವಲ್ಲ ಎಲ್ಲ ಕಲಿಸಿದವರು ಅವರು. ಮತ್ತು ಇನ್ನೊಬ್ಬರು ಬಂದಿದ್ರಲ್ಲ ಅವರು ಬರೋಕ್ಕಿಂತ ಮೊದಲ ನಮ್ಮಲ್ಲಿ ಏನು ಕೆಟ್ಟ ಚಟಪಟ ಏನಿರಲಿಲ್ಲ. ಅಣ್ಣ ಕಾಡಿಗೆ ಹೋದ್ರ ಅವನ ಪಾದುಕೆಗಳನ್ನು ತಂದು ಸಿಂಹಾಸನದ ಮೇಲಿಟ್ಟ ಪೂಜಾ ಮಾಡಿದಂಥ ಆದರ್ಶ ದೇಶ ನಮ್ಮ ಭಾರತ. ಆದರೆ ಇವತ್ತು ನಾವು ನಾಚಿಕೆ ಪಡಬೇಕು. ಅಣ್ಣ ತಮ್ಮರ ಜಗಳಗಳು ಕೋರ್ಟ್ನಾಗ ಎಷ್ಟದಾವಂದ್ರೆ ಲೆಕ್ಕಿರಲಾರದಷ್ಟ ದಾಯಾದಿ ಮತ್ಸರ ಭಾರತೀಯರ ರಕ್ತದಲ್ಲಿ ಬೆಳೆದು ಬಂತಲ್ಲ. ಈ ಆಸೂರಿ ರಕ್ತ ಎಲ್ಲಿಂದ ಬಂತು? ಈ ರಾಕ್ಷಸಿ ಮನೋಭಾವ, ತಾಮಸಿ ಮನೋಭಾವ ಎಲ್ಲಿಂದ ಬಂತಿದು? ಅಣ್ಣ ತಮ್ಮರು 4 ಜನ ಇದ್ದರೂ ಕೂಡ 4 ಜನರ ಮನಸ್ಸು ಒಂದೇ ಇತ್ತು, ಶರೀರ 4 ಇದ್ದು. ಆದರೆ ಇವತ್ತು ಇರಾವ್ರು ನಾವು ಇಬ್ಬರದೀವಿ. ಆದರೂ ಕೂಡ ಅವನ ಮುಖ ಪೂರ್ವಕ್ಕಾದರೆ ಇವನ ಮುಖ ಪಶ್ಚಿಮಕ್ಕಿರ್ತದ. ಇದಕ್ಕೆ ಕಾರಣೀಕರ್ತರೆ ಯಾರಪ್ಪ? ಇಷ್ಟ್ಯಾಕೆ ಜಗಳ ಹತ್ತು ಅಣ್ಣ ತಮ್ಮಂದಿರಲ್ಲಿ ಭಾರತ ದೇಶದೊಳಗೆ? ಹಿಂಗೆ ನಾವು ಕಾಣ್ಲಕ್ಕಷ್ಟೇ ಹಿಂದೂಗಳಾಗಿ ಉಳಿದಿದ್ದೀವಿ. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳ್ತಾರ, ಪ್ರಸ್ತುತ ಹಿಂದೂ ಸಮಾಜಕ್ಕೆ ಅವಶ್ಯಕತೆ ಇರುವಂಥದ್ದು ಏನು ಅಂದ್ರೆ ಇವರನ್ನು ಬಡದು ಎಬ್ಬಿಸ್ತಕ್ಕಂಥ ಒಬ್ಬ ಮಹಾತ್ಮನ ಅವಶ್ಯಕತೆ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಯಾಕೆ ಅಂದರೆ ಇವರಿಗೆ ಇವರ ಪರಂಪರೆ ಗೊತ್ತಿಲ್ಲ, ಇವರ ಜ್ಞಾನ ಗೊತ್ತಿಲ್ಲ, ಇವರ ಇತಿಹಾಸ ಗೊತ್ತಿಲ್ಲ, ಇವರ ಚರಿತ್ರೆಗಳು ಗೊತ್ತಿಲ್ಲ, ಎಲ್ಲವನ್ನು ಮರೆತು ಹೋಗ್ಯಾರ. 3 ಪೀಳಿಗೆ ಜರ ತಮ್ಮ ಪರಂಪರೆಯನ್ನು ಮರೆತರು ಅಂದರೆ ಇವರು ಪೂರ್ಣವಾಗಿ ಇವರ ಪರಂಪರೆಯನ್ನೇ ನಷ್ಟಗೊಳಿಸ್ಕೊಳ್ತಾರ. ಹೆಸರಿಗಷ್ಟೇ ಹಿಂದೂಗಳಾಗಿ ಉಳಿತಾರ, ಕರೆ ಹಿಂದೂಗಳು ಉಳಿಯಂಗಿಲ್ಲ. ಅದಕ್ಕಾಗಿ ನಾವು ಏನಾಗಬೇಕಾಗ್ಯದ? ಖರೇ ಹಿಂದೂ ಆಗಬೇಕಾಗ್ಯದ. ಖರೇ ಹಿಂದೂಗಳಾಗಬೇಕು ಅಂದ್ರೆ ಋಷಿಗಳೇ ಒಂದು ಮಂತ್ರವನ್ನು ಹೇಳ್ಯಾರ. ಅದೇನು ಅಂದ್ರೆ, ನೀ ಬ್ರಾಹ್ಮಣ, ನೀನು ಕುರುಬ, ನೀನು ದಲಿತ, ನೀನು ಲಿಂಗಾಯತ ಅಂತ ಎಂದು ನಾವು ಜಾತಿವಾದ ಮಾಡಬಾರದು. ಈ ಜಾತಿವಾದವೇ ಭಾರತ ದೇಶದ ಒಳಗೆ ಹತ್ತಿರುವಂಥ ಗೊರಲಿದ್ದಂಗಿದು. ಮ್ಯಾಲ ಕಾಣ್ಲಿಕ್ಕೆಲ್ಲ ಚಲೋನ ಕಾಣ್ತೈತಿ. ಭಾರತ ದೇಶವನ್ನು ಪೊಳ್ಳು ಮಾಡಿದ್ದ್ಯಾವುದು ಅಂದರೆ ಈ ಜಾತಿ ವ್ಯವಸ್ಥೆ. ಋಷಿಗಳೇನು ಹೇಳಿದ್ರು? ಅದಕ್ಕಾಗಿ ತ್ರಿಕಾಲ ಜ್ಞಾನಿಗಳಿದ್ರೆ ಅವರು ಮುಂದೆ ಇಂಥ ಕಾಲ ಬರ್ತದಂತ ಅವಾಗ ಎಲ್ಲ ಹೇಳಿಬಿಟ್ಟು, ನೀವು ಈ ದೇಶವನ್ನು ಹಿಂಗ ಸದೃಢವಾಗಿ ಇಟ್ಕೊಂಡು ಹೋಗಬೇಕಂದ್ರೆ ಸಂಘಚದ್ವಂ ಸಂವದಧ್ವಂ ಸಂವೋ ಮನಾಂಶಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾ ನಾನಾ ಉಪಾಸತೆ. ಎಂಥ ಮಾತಿದು! ನೀವು ಹಿಂದೂಸ್ತಾನವನ್ನು ಉಳಿಸ್ಬೇಕಂದ್ರೆ, ಹಿಂದೂಗಳಾಗಿ ಉಳಿಬೇಕಂದ್ರೆ ಏನು ಮಾಡಬೇಡ್ರಪ್ಪ. 10,000 ಮಂದಿ ಅದಿರಲ್ಲೋ, 10,000 ಮಂದಿ ಹೆಜ್ಜೆ ಅಲ್ಲ ಒಂದೇ ರೀತಿಯಾಗಿರಲಿ, ಒಂದೇ ದಿಕ್ಕಿನ ಕಡೆಗಿರಲಿ. ಸಂಘಚದ್ವಂ, ನಿಮ್ಮ ಹೆಜ್ಜೆಗಳೆಲ್ಲ ಒಂದೇ ದಿಕ್ಕಿನ ಕಡೆಗೆ ಒಗ್ಗಟ್ಟಾಗಿ ಹೋಗಲಿ. ಸಂವದಧ್ವಂ, ನಿಮ್ಮ ಮಾತು ಅದು ಹೆಂಗಿರ್ಲಿಪ್ಪ ಅಂದ್ರೆ ಏಕಘೋಷವಾಗಿರಲಿ. ಒಂದೇ ರೀತಿಯಾದಂಥ ನಿಮ್ಮ ಧ್ವನಿ ಇರಲಿ, ಅದು ಬದಲಾಗಬಾರದು ಎಂದಿಗೂ ಕೂಡ. ಆದರೆ ನಮ್ಮದು ಬೇರೆ ಬೇರೆ ರೀತಿಯಾಗಿ ನಮ್ಮ ಮಾತುಗಳು ಬರ್ತಾವೆ. ಅವರು ಒಂದು ಕಡೆ ಜಗ್ಗಿದ್ರೆ ಇವರು ಒಂದು ಕಡೆ ಜಗ್ಗತಾರ. ಹೀಗಾಗಿ ನಮ್ಮ ದೇಶ ಹರಿದು ಹಂಚಿ ಹೋಗ್ತಾ ಇದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಪ್ರೇರಣೆಗೇನೂ ಕೊರತೆ ಇಲ್ಲ. ಎಂಥಿಂಥ ರಾಜ ಮಹಾರಾಜರಾಗಿ ಹೋದರು, ಜ್ಞಾನಿಗಳಾಗಿ ಹೋದರು, ಎಲ್ಲನೂ ಬರೋಬ್ಬರಿ ಐತೆ. ನಮ್ಮದು ಹಿಂದೆ ತಿರುಗಿ ನೋಡುವಂಥ ಅವಶ್ಯಕತೆ ಭಾಳದ. ನಾವೆಲ್ಲ ಮರೆತಂಥ ಹನುಮಂತರು. ನಮ್ಮ ಶಕ್ತಿ ಅಷ್ಟೈತೆ ಅಂತ ಮರ್ತದೀವಿ. ಎಬ್ಬಿಸ್ಲಾಕ ನಮ್ಮ ಸಮಾಜದ ಹಿರಿಯರು ಬರಬೇಕು, ಸಂತ ಮಹಾತ್ಮರು ಬರಬೇಕು ಜಾಂಬವಂತರಾಗಿ. ಆಗ ಮಾತ್ರ ನಾವು ಹೇಳ್ತೀವಿ, ಈ ದೇಶದಲ್ಲಿ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಎಂಥ ಹಿಂದುತ್ವದ ಅಭಿಮಾನಿ.
ಈ ದೇಶದಲ್ಲಿ ಸ್ವಾತಂತ್ರ್ಯವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಬ್ರಿಟಿಷರು ಎಷ್ಟು ಷಡ್ಯಂತ್ರ ಮಾಡಿದರು ಅಂದ್ರೆ, ಈ ಮನುಷ್ಯನ ತಲೆ ಇಷ್ಟು ಹುಷಾರೈತೆ ಅಂದ ಬಳಿಕ ಇವನ ಹೆಂಗೆ ಕೊಲ್ಯಾಪ್ಸ್ ಮಾಡೋದು, ಪೆನ್ನ ಬುಕ್ಕನ ಇವ್ ಕೊಡಂಗಿಲ್ಲ, ಏನು ಬರಿತಾನೆ ನೋಡೋಣ ಅಂದ್ರೆ ಅವರು. ಆದರೆ ಸಾವರ್ಕರ್ ಮೈಯಲ್ಲಿ ಹರಿತಾ ಇರುವುದು ಋಷಿಯ ರಕ್ತ ಆಗಿತ್ತು. ಗ್ವಾಡಿ ಮ್ಯಾಲ 10,000 ಸಾಲುಗಳನ್ನು ಕೆತ್ತಿದ್ರು, ಅದು ಸ್ವಾತಂತ್ರ್ಯವೀರ್ ಸಾವರ್ಕರ್. ಅಂಥ ಶೂರರ ದೇಶ. ಈಗ ನಮ್ಮ ದೇಶದ ಪರಂಪರೆ ಭಾಳ ದೊಡ್ಡದದ. ಇದು ಸಮುದ್ರದಷ್ಟು ಆಳ ಅಗಲ, ಆಕಾಶದಷ್ಟು ವಿಶಾಲವಾದಂಥ ಪರಂಪರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗ್ಯದ. ಅದಕ್ಕಿದೊಂದು ವಿರಾಟ್ ಹಿಂದೂ ಸಮಾವೇಶವನ್ನು ಅಥಣಿಯಲ್ಲಿ ತಾವೇನು ಮಾಡ್ತಾ ಇದ್ದೀರಿ, ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಅಥಣಿಯಾಗಿರೋರು ಹಿಂದೂಗಳು ಎಷ್ಟು ಅದಾರಪ್ಪ? ಭಾಳ ಮಂದಿ ಅದಾರ. ಇಲ್ಲಿ ಬಂದವರು ಎಷ್ಟು ಅದಾರ? ಅವರು ಒಂದು ಡಿಸೆಂಬರ್ 25ಕ್ಕೆ ಕಾರ್ಯಕ್ರಮ ಮಾಡ್ತಾರೆ. ಅವಾಗ ಕ್ರಿಶ್ಚಿಯನ್ರು ಒಬ್ಬರೇ ಹೊರಗಿರ್ತಾರನ? ಇನ್ನು ಮತ್ತೊಬ್ಬರು ಏನರ ಹಬ್ಬ ಮಾಡಿದ್ರೆ ಅವ್ರು ಹೆಂಗೆ ಮಾಡ್ತಾರೆ? ರೋಡ್ ಬ್ಲಾಕ್ ಮಾಡಿ ಹಬ್ಬ ಮಾಡ್ತಾರೆ. ಅಂದ ಬಳಕೆ ಹಿಂದೂ ಹಬ್ಬಕ್ಕೆ ನಾವ್ಯಾಕೆ ಕಡಿಮೆ ಸಂಖ್ಯೆಯಲ್ಲಿ ಬರಬೇಕು? ಪ್ರತಿಯೊಬ್ಬರು ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು. ಅವಾಗಿ ದೇಶ ಉಳಿಸ್ಕೊಂಡು ಹೋಗ್ಲಿಕ್ಕಾಗ್ತದ. 4 ಜೈಕಾರ ಹಾಕಿದ ಮಾತ್ರಕ್ಕೇನೂ ಆಗುವುದಿಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಮಹಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ, ನಮ್ಮ ಪರಂಪರೆಯನ್ನು ಬೆಳೆಸೋಣ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ.